ಒಂದು ಕ್ರಮದಲ್ಲಿ ಶಾಸ್ತ್ರಕಾರರು ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ಒಂದು ಬಾಲ್ಯ, ಎರಡನೇದ್ದು ಗುರುಕುಲ, ಮೂರನೇದ್ದು ಗೃಹಸ್ಥಾಶ್ರಮ, ಆಮೇಲೆ ವಾನಪ್ರಸ್ಥಾಶ್ರಮ, ಹೀಗೆ ಒಂದು ಕ್ರಮ ಹಾಕಿಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಯಾವ ರೀತಿಯಾಗಿರಬೇಕು ಅಂತ ತಿಳಿಸ್ಲಿಕ್ಕಾಗಿ ಭಗವಂತ ಮಾನುಷತ್ವೇಚ ಮಾನುಷಿ ಅಂತ, ಮನುಷ್ಯನಾಗಿ ಇರುವಾಗ ಹೇಗಿರಬೇಕು ಅಂತ ಅನ್ನೋದನ್ನು ಭಗವಂತ ಮಾಡಿ ತೋರಿಸ್ತಾನೆ. ವಿಶ್ವಾಮಿತ್ರರ ಜೊತೆಗೆ ಹೋಗಿ ಅವರಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿ ಗುರುಗಳಿಗೆ ವಿಧೇಯನಾಗಿ ಇದ್ದು ತೋರಿಸಿದ್ದಾನೆ. ನಾನು ನಿನ್ನೆ ಹೇಳಿದಂತೆ ಗುರುಕುಲದಲ್ಲಿ ನಾವು ಸಿದ್ಧಾಂತವನ್ನು ತಿಳಿಯೋದು, ಸಂಸಾರದಲ್ಲಿ ಅದನ್ನು ಅಭ್ಯಾಸ ಮಾಡೋದು. ಇದು ಹೇಗಿರಬೇಕು ಅಂತ ಮೊದಲು ಗೊತ್ತಿದ್ದರೆ ಹಾಗಿರಲಿಕ್ಕೆ ಆಗ್ತದೆ. ತಿಳಿದುಕೊಳ್ಳದೆ ವ್ಯಾಪಾರವನ್ನು ಮಾಡತಕ್ಕಂಥವನು ಅವನು ಯಶಸ್ವಿ ಆಗೋದಿಲ್ಲ. ತಾನು ಯಾವ ವ್ಯಾಪಾರವನ್ನು ಮಾಡ್ತಾನೆ ಅದನ್ನು ಸರಿಯಾಗಿ ತಿಳಿದುಕೊಂಡು ವ್ಯಾಪಾರವನ್ನು ಮಾಡಿದರೆ ಅವನು ಯಶಸ್ವಿ ಆಗ್ತಾನೆ. ಹಾಗೆಯೇ ಜೀವನವನ್ನು ಹೇಗೆ ಮಾಡಬೇಕು ಅಂತ ತಿಳಿಯಲಾರ್ದೇನೆ ಜೀವನ ಮಾಡಿದರೆ ಅವನು ಯಶಸ್ವಿ ಆಗೋದಿಲ್ಲ. ಜೀವನ ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಬರೀ ಇಷ್ಟೇ ಅಲ್ಲ, ಯಾವ ಯಾವ ಅವಸ್ಥೆಯಲ್ಲಿ ಯಾವ ಯಾವ ರೀತಿಯಾಗಿ ಇರಬೇಕು ಅಂತಲೂ ಹೇಳಿಕೊಟ್ಟಿದ್ದಾರೆ. ಯಾವ ದೇಶದಲ್ಲಿಯೂ ಕೂಡ ನಾವು ಹೆಂಗೆ ಜೀವನ ಮಾಡಬೇಕು ಅಂತ ಹೇಳಿಕೊಡ್ತಕ್ಕಂಥ ಶಾಸ್ತ್ರಗಳಿಲ್ಲ. ಅಂಥದ್ದು ರಾಮದೇವರು ಅವತಾರವನ್ನು ಮಾಡಿ ಆ ಆಶ್ರಮಗಳಿಗೆ ಯೋಗ್ಯವಾದಂತಹ ಧರ್ಮವನ್ನು ತೋರಿಸ್ತಾರೆ. ಗುರುಕುಲದಲ್ಲಿ ಇದ್ದಾಗ ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಜೀವನದಲ್ಲಿ ಒಬ್ಬರ ಮಾರ್ಗದರ್ಶಕರು ಬೇಕು. ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೇವೆ. ಹೋಗುವಾಗ 4-5 ರಸ್ತೆಗಳು ಬರ್ತವೆ. ಆಗ ನಾವು ಒಬ್ಬರನ್ನು ಕೇಳುತ್ತೇವೆ, ನಾನು ಹೋಗಬೇಕಾದ ದಾರಿ ಯಾವುದು? ಕೇಳಲಾರ್ದೆ ನಮ್ಮಷ್ಟಕ್ಕೆ ನಾವೇ ನಮ್ಮ ಬುದ್ಧಿಯಿಂದ ಹೋದರೆ ರಾಂಗ್ ರೂಟಿಗೆ ಹೋಗ್ತೀವಿ. ಸ್ವಲ್ಪ ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋದ ಮೇಲೆ ಗೊತ್ತಾಗ್ತದೆ ನಾನು ತಪ್ಪು ದಾರಿಗೆ ಬಂದಿದ್ದೇನೆ, ಮೊದಲೇ ಕೇಳಬೇಕಾಗಿತ್ತು, ಕೇಳಲಿಲ್ಲ ಅಂತ ಮತ್ತೆ ನಾವು ತಿರುಗಿ ಬರ್ತೀವಿ. ತಿರುಗಿ ಬಂದು ಕೇಳ್ಕೊಳ್ತೇವೆ, ಅವರು ಸರಿಯಾದ ದಾರಿ ಹೇಳ್ತಾರೆ, ಹೋಗ್ತೀವಿ. ಆ ಕೆಲಸ ನಾವು ಮೊದಲು ಮಾಡಿದ್ರೆ ರಾಂಗ್ ರೂಟಿಗೆ ಹೋಗೋ ಪ್ರಸಂಗ ಬರ್ತಿದ್ದಿಲ್ಲ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅಕಸ್ಮಾತ್ ರಾಂಗ್ ರೂಟಿಗೆ ಹೋದರೆ ರಿವರ್ಸ್ ತೊಗೊಂಡು ಬರಲಿಕ್ಕೆ ಬರ್ತದೆ. ಆದರೆ ಜೀವನದ ದಾರಿಯೊಳಗೆ ಮಾತ್ರ ತಿರುಗಿ ಬರಲಿಕ್ಕೆ ಆಗೋದಿಲ್ಲ, ಒನ್ ವೇ. ಇಂಥಲ್ಲಿ ನಾವು ಸರಿಯಾಗಿ ಯಾರು ನಮಗೆ ತೋರಿಸ್ತಾರೆ, ದಾರಿ ತಿಳ್ಕೊಂಡವರಿದ್ದಾರೆ, ಅವ್ರ ಹತ್ರ ನಾವು ಕೇಳಬೇಕು. ಈ 4 ದಾರಿಗಳು ಯಾವ ಯಾವ ಊರಿಗೆ ಹೋಗ್ತವೆ ಅಂತ ಅಲ್ಲಿ ಇದ್ದವ್ರಿಗೆ ಗೊತ್ತಿದೆ. ಅದಕ್ಕೆ ನಾವು ಯಾವ ಊರ ಹೆಸರು ಹೇಳ್ತೇವೆ, ಅವರು ಆ ಊರಿಗೆ ಹೋಗುವ ದಾರಿ ಇದು, ಈ ಊರಿಗೆ ಹೋಗುವ ದಾರಿ ಇದು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಅವರ ಮಾರ್ಗದರ್ಶನದಂತೆ ನಾವು ಹೋದರೆ ಸರಿಯಾಗಿ ನಾವು ಊರು ಮುಟ್ತೇವೆ. ಇದು ಎಲ್ಲರಿಗೂ ಅನುಭವ. ಅದರಂತೆ ಜೀವನದೊಳಗೆ ಗುರುಗಳು ಅಂತೇನಿದ್ದಾರೆ ಅವರು ಮಾರ್ಗದರ್ಶಕರು. ಯಾರನ್ನೂ ಗುರುಗಳನ್ನಾಗಿ ಮಾಡಿಕೊಳ್ಳದೆ ನನಗೆ ತಿಳಿದಂತೆ ನಾನು ಜೀವನ ಮಾಡ್ತೀನಿ ಅಂತ ಹೇಳಿದರೆ ಅವನು ಎಷ್ಟೋ ಸಮಯದೊಳಗೆ ರಾಂಗ್ ರೂಟಿಗೆ ಹೋಗ್ತಾನೆ. ರೂಟ್ ಸರಿ ಇರಬಹುದು, ಆದರೆ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ ನಾವು ಹೋಗೋ ಊರು ರೂಟು ಸರಿ ಇರಲಿಕ್ಕಿಲ್ಲ, ಆದರೆ ನಾವು ಊರಿಗೆ ಹೋಗ್ತೇವೆ. ಆದ್ದರಿಂದ ಉದ್ದೇಶ ಪ್ರಧಾನ, ಅದಕ್ಕೆ ಬೇಕಾದ ಮಾರ್ಗವನ್ನು ಹುಡುಕಬೇಕು. ಆ ಮಾರ್ಗವನ್ನು ತಿಳಿದವರನ್ನು ಮಾರ್ಗದರ್ಶಕನಾಗಿ ಮಾಡಿಕೊಳ್ಳಬೇಕು. ಇದು ಜೀವನದ
ಪ್ರಧಾನವಾದಂತಹ ಅಂಗ. ದೇವರ ಹತ್ರ ಹೋಗಬೇಕಾಗಿದೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಜಿ. ಮೊದಲು ಗುರುಗಳು ಬೇಕು, ಅವರಿಂದ ನಾವು ದೇವರ ಹತ್ರ ಹೋಗಬೇಕು ಅಂತ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡ ಮೇಲೆ ದೇವರ ಎಂಟ್ರಿ ಆಗ್ತಾನೆ. ಇವತ್ತೇ ನೀವು ಯಾರಾದರೂ ಕೈ ಎತ್ತಿರಿ, ನನಗಿನ್ನು 1 ಗಂಟೆಯೊಳಗೆ ಪ್ರಧಾನಮಂತ್ರಿಗಳನ್ನು ತೋರಿಸ್ಬೇಕು, ಪ್ರಧಾನಮಂತ್ರಿಗಳ ಭೇಟಿ ಮಾಡಿಸ್ಬೇಕು 1 ಗಂಟೆಯೊಳಗೆ. ಯಾರಾದರೂ ಮಾಡಿಸ್ತೀರಾ? ಇಲ್ಲ. ಏನು ಮಾತಾಡ್ತೀರಿ? ಅಪಾಯಿಂಟ್ಮೆಂಟ್ ತಗೋಬೇಕು, ದಿಲ್ಲಿಗೆ ಹೋಗಬೇಕು, ಅಲ್ಲೆಲ್ಲ ಮಾಡಬೇಕು, ಇದೆಲ್ಲ ಮಾಡಬೇಕು. 108 ನಮಗೆ ಹೇಳ್ತಿರೋ ಇಲ್ಲೋ? ಸಾಧಾರಣ ಒಬ್ಬ ಮಂತ್ರಿನ ಭೇಟಿ ಆಗಬೇಕಾದ್ರೆ ಇಷ್ಟು ದೂರ ಎಲ್ಲ ಪ್ರಶಸ್ತಿ ಇವೆ ಅಂತಂದ ಮೇಲೆ ದೇವರನ್ನು ದರ್ಶನ ಮಾಡ್ಕೊಳ್ಬೇಕು ಅಂದರೆ ಆಟನ. ನಿನ್ನೆ ಒಬ್ರು ಯಾರೋ ಕೇಳಿದರು, ದೇವರು ಈಗಿಂದ ನಮಗೆ ದೇವರ ದರ್ಶನ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದರು. ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಜನ್ಮದೊಳಗೆ ದೇವರು ಇದ್ದಾನೆ ಅಂತ ನಮಗೆ ವಿಶ್ವಾಸ ಬಂದ ಮೇಲೆ 1000 ಜನ್ಮ ಆದ ಮೇಲೆ ಭಕ್ತಿ ಬರ್ತದಂತ. ಆಮೇಲೆ ನಿಜವಾಗಿ ಈಗ ಊರೊಳಗೆ ಆ ರೋಡು ಈ ರೋಡು ಆ ಟರ್ನಿಂಗು ಈ ಟರ್ನಿಂಗ್ ಮುಗಿದ ಮೇಲೆ ಬೈಪಾಸ್ ಬರ್ತದೆ. ಬೈಪಾಸ್ ಬಂದ ಅದಕ್ಕೆ ನಿಜವಾದ ರೋಡು ನಮಗೆ ಹೋಗಬೇಕಾದದ್ದು. ಹಾಗೆಯೇ ನಾವಿನ್ನೂ ವ್ರತ ನಿಯಮ ಉಪವಾಸ ಅದು ಇದು ಮಾಡ್ತಾ ಊರೊಳಗೆ ರೋಡ್ದಾಗ ಓಡಾಡ್ತಾ ಇದ್ದೀವಿ. ಯಾವಾಗ ಗಟ್ಟಿ ಮುಟ್ಟಿಯಾಗಿ ಶ್ರವಣ ಮನನಾದಿಗಳನ್ನು ಮಾಡಲಿಕ್ಕೆ ಆಸಕ್ತಿ ಬರ್ತದೋ ಆಗ ನಾವು ಬೈಪಾಸಿಗೆ ಬಂದಂಗೆ, ರಿಂಗ್ ರೋಡಿಗೆ ಬಂದಂಗೆ. ರಿಂಗ್ ರೋಡಲ್ಲ, ಏನದು, ನೈಸ್ ರೋಡಿಗೆ ಬಂದಂಗೆ. ತಾತ್ಪರ್ಯ ಏನು ಅಂದರೆ, ಇನ್ನೂ ಇದ್ದೀವಿ, ಮನೆಯ ವ್ಯಾಮೋಹ ಹೋಗಿಲ್ಲ, ದುಡ್ಡಿನ ವ್ಯಾಮೋಹ ಹೋಗಿಲ್ಲ, ರಾಗದ್ವೇಷಗಳು ಹೋಗಿಲ್ಲ, ಸಣ್ಣತನ ಹೋಗಿಲ್ಲ, ತುಚ್ಛ ವಿಷಯಗಳ ಬಗ್ಗೆ ಡೀಪ್ ವಿಚಾರ ಮಾಡೋದು ಹೋಗಿಲ್ಲ. ಇನ್ನೂ ಊರಾಗಿನ ರೋಡನ್ನೇ ದಾಟಿಲ್ಲ ಅಂತಂದ ಮೇಲೆ ನಮಗೆ ಒಮ್ಮಲಿಗೆ ದೇವ್ರ ದರ್ಶನ ಮಾಡ್ರಿ ಅಂದರೆ ಹೆಂಗೆ ಮಾಡಿಸ್ಲಿಕ್ಕೆ ಸಾಧ್ಯದ? ನಾವು ಇದನ್ನೆಲ್ಲ ಆದರ್ಶ ಅಂತ ತಿಳ್ಕೊಳ್ಬೇಕು ಮೊದಲಕ್ಕೆ. ನಾವು ಎಲ್ಲಿದ್ದೀವಿ ಅದನ್ನು ಹೆಂಗಿರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾನೆ ರಾಮ. ಅದಕ್ಕೆ ದಾಂಪತ್ಯ ಜೀವನ ಅಂತ ಕರೀತಾರೆ. ದಾಂಪತ್ಯ ಜೀವನ ಅಂದರೆ ಇಬ್ಬರು ಒಂದಾಗಿ ಬಾಳುವುದು ಅಂತ ಅರ್ಥ. ನಾನು ಪುಸ್ತಕ ಓದಿದ ಪ್ರಕಾರ 80% ಜನ ಸರಿಯಾಗಿ ಜೀವನ ಮಾಡದೆ ಹಾಳು ಮಾಡ್ಕೊಳ್ತಾರೆ. 20% ಜನ ಮಾತ್ರ ಪ್ಲ್ಯಾನ್ ಮಾಡಿ ಜೀವನ ಮಾಡ್ತಾರೆ. ವಯಸ್ಸಾಯಿತು, ಹೆಣ್ಣು ತೋರಿಸಿದ್ರು, ಮದುವೆ ಆಯಿತು, ಜೀವನ ಮಾಡಿದೇವಿ, ಮಕ್ಕಳಾಗಿಬಿಟ್ಟು ಅವ್ರನ್ನ ಹೆಂಗೆ ಏನೇನೋ ನಮಗೆ ಒಟ್ಟಾರೆ ಏನು ನಮಗೆ ನಮ್ಮ ಉತ್ತರ ಕರ್ನಾಟಕ ಭಾಷಾದೊಳಗೆ ಹೇಳ್ಬೇಕಂದ್ರೆ ಎಲ್ಲಿ ತುರಿಸ್ತದ ತುರಿಸ್ಕೊತ ಹೋಗೋದಂತ. ಇಲ್ಲಿ ತುರಿಸ್ಲಿಕ್ಕತ್ತು ಇಲ್ಲಿ ತುರಿಸ್ಕೊಳ್ಳೋದು, ಇಲ್ಲಿ ತುರಿಸ್ಲಿಕ್ಕತ್ತು ಇಲ್ಲಿ ತುರಿಸ್ಕೊಳ್ಳೋದು. ಅಂದರೆ ವಿಷಯ ಇಲ್ಲ, ಇಲ್ಲಿ ತುರಿಸ್ತಾ ಇದೆ ಅದನ್ನು ತುರಿಸ್ಕೊಳ್ಳೋದು. ಹಂಗೆ ನಮಗೆ ದೊಡ್ಡವರಾದೇವಿ, ಮದುವೆ ಆಗಬೇಕು, ಮದುವೆ ಆದೇವಿ, ಮದುವೆ ಆದಮೇಲೆ ಮಕ್ಕಳು ಹುಟ್ಟಬೇಕು, ಮಕ್ಕಳು ಹುಟ್ಟೋದು, ಹುಟ್ಟಿದ ಮಕ್ಕಳನ್ನ ಏನು ಮಾಡೋದು? ಗಟಾರೊಳಗೆ ಹೋಗಿದ ಸ್ಕೂಲಿಗೆ ಹಾಕೋದು. ಅಂದರೆ ಈ ಥರದ್ದು ಜೀವನ ಅಲ್ಲ. ಎಲ್ಲರೂ ಮೊದಲು ಪ್ಲ್ಯಾನ್ ಮಾಡ್ತಾರೆ. ನಾನು ಮದುವೆ ಹೆಂಗಾಗಬೇಕು, ಹೆಂಡತಿ ಹೆಂಗಿರಬೇಕು, ಜೀವನ ಹೆಂಗೆ ಮಾಡಬೇಕು, ಮಕ್ಕಳನ್ನ ಹೆಂಗೆ ಹಿಡಿಬೇಕು, ಅವ್ರಿಗೆ ನಾನು ಹೆಂಗೆ ಮಾಡಬೇಕು, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಜೀವನ ಮಾಡ್ತಾರೆ. ಅವರು 20% ಇದ್ದಾರೆ. ನಾನು ಹೇಳ್ದಲ್ಲ, ತುರುಸದಲ್ಲಿ ತುರುಸುಗಳವರು 80% ಇರ್ತಾರೆ. ಆದ್ದರಿಂದ ಜೀವನ ಅಂತನ್ನೋದು ಯಜ್ಞ ಅಂತ ಮಾಡ್ಕೋಬೇಕು. ಜೀವನವನ್ನು ಸಾಧನ ಅಂತ ಮಾಡ್ಕೋಬೇಕು. ಅದು ನಮ್ಮ ದಾಸ ಸಾಹಿತ್ಯ ಅಥವಾ ಉಪನಿಷತ್ತು ಅಥವಾ ಗೀತೆ ಅವ್ರು ಹೇಳ್ತಾರೆ, ಜೀವನ ಒಂದೇ ಒಂದು ತಿಳುವಳಿಕೆಯಿಂದ ಸಾಧನ ಅಂತ ಆಗ್ತದೆ. ಸ್ನಾನ ಮಾಡಿರಿ ಅದು ಸಾಧನ ಅಂತ, ಊಟ ಮಾಡಿರಿ ಅದು ಒಂದು ಸಾಧನ ಅಂತ, ನಡೀರಿ, ಮಾತಾಡ್ರಿ, ಎಲ್ಲ ಏನು ತಿಳ್ಕೊಂಡ್ರೆ
ನಡೆಬುದೇ ಯಾತ್ರೆಯು ನುಡಿಬುದೇ ಸ್ತೋತ್ರವು ಬಿಡದೆ ನೋಡುವುದೆಲ್ಲ ನಿನ್ನ ಮೂರ್ತಿ. ಕಂಡಲ್ಲಿ ತನ್ನ ಕಂಡು ಅರ್ಚಿಸುವರ ತೊಂಡರ ಬಿಡೆ ನಾನೆಂದ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಊಟದ್ದೆಲ್ಲ ವಿಷ್ಣು ಪೂಜೆ, ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಜೀವನದೊಳಗೆ ಯಾವ್ಯಾವ ಘಟನೆಗಳನ್ನು ಯಾವ್ಯಾವ ಯಜ್ಞ ಅಂತ ತಿಳ್ಕೊಳ್ಬೇಕು, ಪೂಜೆ ಅಂತ ತಿಳ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಜೀವನ ಇದು ಅನಿವಾರ್ಯ, ಸಾಧನ ಇದು ಅವಶ್ಯಕ. ಜೀವನ ಇದು ಅನಿವಾರ್ಯ, ಮಾಡಲೇಬೇಕು. ಹೊಟ್ಟೆ ಹಸಿರ್ತದೆ, ಊಟ ಮಾಡಲಿಕ್ಕೆ ಬೇಕು. ನಾಲಿಗೆ ಒಣಗ್ತದೆ, ನೀರು ಕುಡಿಲಿಕ್ಕೆ ಬೇಕು. ಯಾರಾದರೂ ನಮ್ಮ ಜಗಳ ತೆಗಿತಾರೆ, ನಾವು ಅವ್ರ ಜೊತೆ ಜಗಳಾಡಲೇಬೇಕು. ಇದು ಜೀವನ, ಇದು ಅನಿವಾರ್ಯ. ಆದರೆ ಜೀವನವನ್ನು ಮಾಡ್ತಾ 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 ಏನು ಸಾಧನ ಮಾಡ್ತೀವಲ್ಲ, ಅದು ಅವಶ್ಯಕ. ಜೀವನ ಮಾಡೋದ್ರೊಳಗೆ ಟೈಮ್ ಹೋಗಿಬಿಡ್ತದೆ, ಶಕ್ತಿ ಹೋಗಿಬಿಡ್ತದೆ, ಏನೂ ಉಳಿಯಂಗಿಲ್ಲ. ಅದು ಅಲ್ಲದು. ಜೀವನ ಮಾಡ್ತಾ ಮಾಡ್ತಾ ಸಮಯವನ್ನು ಉಳಿಸಿಕೊಂಡು ಸಾಧನವನ್ನು ಮಾಡ್ತಾರೆ. ಪಾರ್ಟ್ ಟೈಮ್ ಇದು. ಅವಶ್ಯಕವಾಗಿ ಎಷ್ಟು ನಮ್ಮ ಮನೆಗೆ ಟೈಮ್ ಹಾಕಬೇಕು ಅಷ್ಟು ಹಾಕಲೇಬೇಕು. ಅಡುಗೆ ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಆಫೀಸ್ ಕೆಲಸ ಮಾಡಲೇಬೇಕು, ಆಫೀಸಿಗೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು. ಇದೆಲ್ಲ ಅನಿವಾರ್ಯ. ನಾವು ಬ್ಯಾಡಂದ್ರೂ ಕೇಳೋರಲ್ಲ, ಕೇಳಿದರೂ ನಡೆಯೋದಿಲ್ಲ. ಆದರೆ ನಮ್ಮ ಶಾಸ್ತ್ರ ಏನು ಹೇಳಿದರು? ಸಮಯವನ್ನು ಉಳಿಸಿಕೊಂಡು ಸಾಧನೆ ಮಾಡು, ಅನಿವಾರ್ಯವಾಗಿ ಮಾಡುವ ಜೀವನವನ್ನೇ ಸಾಧನದಲ್ಲಿ ಕನ್ವರ್ಟ್ ಮಾಡುವಂಥದ್ದು.